ಹಲೋ ನಮಸ್ಕಾರ. ನಾನಿವತ್ತು ಪನ್ನೀರ್ ಮಂಚೂರಿಯನ್ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಸಾಕು, 2 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಮಾಡಿರೋಂಥ ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೋಬೋದು. ಮನೇಲಿ ಮಾಡಿರೋದ್ರಿಂದ ಖಾರ ಇರುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಬಜ್ಜಿ ಅದಕ್ಕೆ ಕಲಿಸ್ಕೊಳ್ಳಿ ನೀಟಾಗೆ. ಅದೊಂದು ಸ್ವಲ್ಪ ಗಂಟಿಲ್ದೇ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ನೀರೆಲ್ಲ ಕಡಿಮೆ ಹಾಕಿದ್ರೆ ಅದು ಗಟ್ಟಿಯಾಗಿ ಹೋಗುತ್ತೆ. ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕ್ಕೊಂಡು ನೋಡಿಕೊಂಡು ನೋಡಿ ಈ ಬಜ್ಜಿ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಈ ಥರ ಕಲಿಸ್ಕೊಳ್ಳಿ. ಈಗ ಪನ್ನೀರನ್ನ ಕ್ಯೂಬ್ಸ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಚಿಕ್ಕದು ಬೇಕು ಅಂತಂದರೆ ಇನ್ನೂ ಸಣ್ಣದಾಗೂ ಕಟ್ ಮಾಡ್ಕೊಳ್ಬೋದು. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕಾಯ್ತಾ ಇರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಮೈದಾ, ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು, ಉಪ್ಪು ಹಾಕ್ಕೊಂಡಿರೋ ಅಂಥ ಮಿಶ್ರಣಕ್ಕೆ ನಾನು ಅದನ್ನು ಪನ್ನೀರನ್ನ ಡಿಪ್ ಮಾಡಿ ಕಾಯ್ದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಗೋಲ್ಡನ್ ಬ್ರೌನ್ ಬರೋ ತನಕ ಅದೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ಳಿ. ಇದು ಈಸಿಯಾಗಿ ಆಗೋಗುತ್ತೆ. ಅಂದರೆ ಏನು ಅಂದರೆ ಸಾಸ್ಗಳು ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮನೇಲಿ ಇರೋ ಅಂಥ ಪದಾರ್ಥಗಳ ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಒಂದು ಸ್ವಲ್ಪ ಕಂದು ಬಣ್ಣ ಬರಲಿ. ಇಷ್ಟ ಆದಮೇಲೆ ಎತ್ತಿಟ್ಕೊಳ್ಳೋಣ. ಈ ಥರದೇ ಮಿಕ್ಕಿದೆಲ್ಲ ಕ್ಯೂಬ್ಸ್ಗಳನ್ನೆಲ್ಲ ನಾನು ಆ ಥರನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಕಾಯ್ದಿರೋ ಎಣ್ಣೆನ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಕಾದಿರೋದ್ರಿಂದ ಬೇಗ ಆಗೋಗುತ್ತೆ. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು. ಈಗ ಒಂದು ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಅಷ್ಟೇ ಕ್ಯೂಬ್ ಆಕಾರಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೆ. ಇದು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಡೀಪಾಗಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಕ್ಯಾಪ್ಸಿಕಮ್ಮು, ಆಮೇಲಿಂದ ಸ್ಪ್ರಿಂಗ್ ಆನಿಯನ್ನು ಲೈಕ್ ಈ ಥರ ಎಲ್ಲ ಹಾಕ್ಕೊಳ್ಬೋದು. ಏನೂ ಇಲ್ಲ ಅಂತ ಅಂದರೆ ಬರೀ ಆನಿಯನ್ ಹಾಕ್ಕೊಂಡೇ ಮಾಡ್ಕೊಳ್ಬೋದು. ನೋಡಿ, ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಸಾಸ್ ಇತ್ತು ಅಂತ ಅಂದ್ರೂ ಹಾಕ್ಕೊಳ್ಬೋದು. ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇರೋದು. ನೀವು ಇನ್ನೊಂದು ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬೋದು. ಇದು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ 1 ಸ್ಪೂನ್ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಈ ಸಾಸ್ಗಳೆಲ್ಲ ಹಾಕ್ಕೊಂಡಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈಗ 2 ಸ್ಪೂನಷ್ಟು ನಾನು ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದ್ರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಬೇಸಿಗೆ ರಜಕ್ಕಂತೂ ಮಕ್ಕಳು ಅದು ಇದು ಎಲ್ಲ ಕೇಳ್ತಾ ಇರ್ತಾರೆ. ಹೊರಗಡೆ ಕೊಡಿಸೋ ಬದಲು ಮನೇಲೇ ಈ ಥರ ಮಾಡಿಕೊಡಿ. ನೋಡಿ, ಕ್ಯೂಬ್ಸ್ಗಳನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಲಿ, ಸೊ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನು ಇಲ್ಲದೆ ಇಮಿಡಿಯೇಟಾಗಿ ಈ ಥರ ಸಾಸ್ಗಳೆಲ್ಲ ಇತ್ತು ಅಂತ ಅಂದರೆ ಆರಾಮಾಗಿ ಮನೇಲಿ ಮಂಚೂರಿಯನ್ ಮಾಡ್ಕೊಳ್ಬೋದು. ನೋಡಿ, ಈಸಿಯಾಗಿ ಆಗೋಯಿತು. ಇಷ್ಟೇ, ಮುಗೀತು. ಈ ಥರ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಈ ಮಂಚೂರಿ ಎಲ್ಲ ಮಾಡಬೇಕಾದ್ರೆ ಸಾಸ್ಗಳೆಲ್ಲ ಹಾಕ್ಕೊಂಡಾದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬಿಸಿ ಬಿಸಿ ಇದ್ದಾಗಿ ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂತ ಅಂದರೆ ಮೈದಾ ಹಾಕಿರೋದ್ರಿಂದ ಡ್ರೈಯಾಗಿ ಗಟ್ಟಿ ಆಗಿಬಿಡುತ್ತೆ. ಆದಷ್ಟು ಬಿಸಿ ಬಿಸಿ ಇದ್ದಾಗೇ ತಿನ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ, ಅವ್ರು ನಿಜ ಇಷ್ಟಪಡ್ತಾರೆ. ಸೊ ಈ ಥರ ಪನ್ನೀರ್ ಇತ್ತು ಅಂತ ಅಂದರೆ ಜಾಸ್ತಿ ಇತ್ತು, ಏನು ಮಾಡೋದು ಅಂದಾಗ ಈ ಥರ ಮಂಚೂರಿಯನ್ ಮಾಡ್ಕೊಳ್ಬೋದು ಆರಾಮಾಗೆ. ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳೋದು. ಬಟ್ ಆದರೆ ಸಾಸ್ಗಳು ಬೇಕಾಗುತ್ತೆ ಅಷ್ಟೇ. ಸೊ ಸಾಸ್ಗಳೆಲ್ಲ ಇತ್ತು ಅಂತ ಅಂದರೆ ಇಮಿಡಿಯೇಟಾಗಿ ವಿತಿನ್ ಒಂದು
10 ಮಿನಿಟ್ಸ್ ಒಳಗಾಗುವಂಥ ಪನ್ನೀರ್ ಮಂಚೂರಿಯನ್ನು ರೆಡಿಯಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಬೇಸಿಗೆಲಿ ಮಕ್ಕಳಿಗೆ ಈವ್ನಿಂಗಲ್ಲಿ ಮಾಡಿಕೊಡಿ. ಪನ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಾಡಿಕೊಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗಿಷ್ಟ ಆಯಿತು ಅಂತ ಅಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.